ಮನೆ ಕಟ್ಟುವಾಗ ಒಂದು ಓನರ್ ಆಗಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ಗಳು ಏನು ಅಂತ ತಿಳ್ಕೊಳ್ಳೋಣ. ಮನೆ ಹೆಂಗ್ ಬೇಕು ಅಂದ್ಬಿಟ್ಟು ಒಂದು ಆರ್ಕಿಟೆಕ್ಟ್ ಇಂಜಿನಿಯರ್ ಇಟ್ಕೊಂಡು ನಿಮ್ಮ ಐಡಿಯಾಸ್ನ ಕೊಟ್ಬಿಟ್ಟು ಒಂದು ಪ್ಲಾನ್ನ ಮಾಡಿಸ್ಬೇಕು. ಒಂದು ಒಳ್ಳೆ ಕಾಂಟ್ರಾಕ್ಟರ್ ಚೂಸ್ ಮಾಡಿ ಅವ್ರಿಗೆ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಪ್ಲಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಒಂದಿನ ಭೂಮಿ ಪೂಜೆ ಸೆಟ್ ಮಾಡಿಕೊಂಡು ಭೂಮಿ ಪೂಜೆ ಆದ ನಂತರ ಕಾಂಟ್ರಾಕ್ಟರ್ಗೆ ಒಂದು ಅಡ್ವಾನ್ಸ್ ಕೊಡಬೇಕು. ಬೋರ್ವೆಲ್ನ ಜಿಯಾಲಜಿಸ್ಟ್ ಅಥವಾ ವಾಟರ್ ಡಿವೈನರ್ನ ಕರೆದ್ಬಿಟ್ಟು ಪ್ಲಾಟ್ ಮಾಡಿ ಡ್ರಿಲ್ ಮಾಡಬೇಕು. ಅಕಸ್ಮಾತ್ ಬೋರ್ವೆಲ್ ಮಾಡಿಲ್ಲ ಅಂದರೆ ಫುಟಿಂಗ್ ಜೊತೆ ಸಂಪ್ ಮಾಡೋದಕ್ಕೆ ಪ್ಲಾನ್ ಮಾಡಬೇಕು. ಇದ್ರ ಜೊತೆಗೇನೆ ನೀವು ಟೆಂಪರರಿ ಶೆಡ್ಡು ಮತ್ತು ಟಾಯ್ಲೆಟ್ನ ವ್ಯವಸ್ಥೆ ಮಾಡಬೇಕು ವರ್ಕರ್ಸ್ಗೆ. ಆ ಜಾಗ ಎಲ್ಲ ಬಿಲ್ಡರ್ ಮಾಡಿದ್ರು ನೀವು ಇದ್ದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಬೇಗ ಕೆಲಸ ಆಗುತ್ತೆ ಈ ಟೈಮಲ್ಲಿ ಮಾತ್ರ. ಆಮೇಲೆ ಟೆಂಪರರಿ ಎಲೆಕ್ಟ್ರಿಕಲ್ ಕನೆಕ್ಷನ್ಗೆ ಬೇಕಾದ ಡಾಕ್ಯುಮೆಂಟ್ಸು, ಸೇಲ್ ಡೀಡು, ಖಾತಾ, ಒಂದು ಫೋಟೋ, ಆಧಾರ್ ಇದೆಲ್ಲ ರೆಡಿ ಮಾಡಿ ಸಬ್ಮಿಟ್ ಮಾಡಬೇಕು. ಟೆಂಪರರಿ ಪವರ್ ಬಂದ ಮೇಲೆ ನೀವು ಕೊರೆದಿರೋ ಬೋರ್ವೆಲ್ನಲ್ಲಿ ಮೋಟರು ಇಲ್ಲ ಸಂಪ್ಗೆ ಮೋಟರ್ ಇಳಿಸ್ಬಿಟ್ಟು ರೆಡಿ ಮಾಡ್ಕೋಬೇಕು ಕ್ಯೂರಿಂಗ್ಗೆ. ಪ್ರತಿ ಮೋಲ್ಡ್ಗೂ ನಿಮ್ಮ ಕಾಂಟ್ರಾಕ್ಟರ್ ಎಂಜಿನಿಯರ್ ಆಗಿದ್ರೆ ಅವರು ಇಲ್ಲಾಂದ್ರೆ ಸ್ಟ್ರಕ್ಚರಲ್ ಇಂಜಿನಿಯರ್ ಸ್ಟೀಲ್ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿಸ್ಬೇಕು ಮೋಲ್ಡ್ ಅಲ್ಲಿ ಮಾಡಿರೋದು. ಅದಾದ್ಮೇಲೆ ಎಲೆಕ್ಟ್ರಿಷಿಯನ್ ಜೊತೆ ಸೇರಿ ಪೈಪ್ಸ್ ಎಲ್ಲ ಕರೆಕ್ಟ್ ಆಗಿ ನಿಮ್ ಪ್ಲಾನ್ ಪ್ರಕಾರ ಆಗಿದೆಯಾ ಅಂತ ಆರ್ಕಿಟೆಕ್ಟ್ ಇಲ್ಲ ಇಂಜಿನಿಯರ್ ಜೊತೆಗೆ ಪ್ಲಾನ್ ಮಾಡ್ಕೋಬೇಕು. ಪ್ರತಿ ಮೋಲ್ಡ್ ವಿಸಿಟ್ ಇಲ್ಲ ನಿಮ್ ಕಡೆಯವ್ರು ಯಾರಾದ್ರೂ ಒಬ್ರು ವಿಸಿಟ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಮೋಲ್ಡಿನ ದಿವಸ ನಿಮ್ ಕೆಲಸದವ್ರಿಗೆಲ್ಲ ಊಟ ಹಾಕಿದ್ರೆ ತುಂಬಾ ಖುಷಿಯಾಗಿ ಒಳ್ಳೇದಾಗುತ್ತೆ. ಮೋಲ್ಡ್ ಆದಿ ಕ್ಯೂರಿಂಗ್ ಎಲ್ಲ ಮುಗಿದ ಮೇಲೆ ಕಾಂಟ್ರಾಕ್ಟರು ಮತ್ತೆ ಆರ್ಕಿಟೆಕ್ಟ್ ಜೊತೆ ಇಲ್ಲ ಇಂಜಿನಿಯರ್ ಜೊತೆ ಹೋಗ್ಬಿಟ್ಟು ಫಸ್ಟ್ ಕೋರ್ಸು ನಿಮ್ಗೆ ಇಷ್ಟ ಆದಂಗೆ ಇದೆಯಾ ಅಂತ ನೋಡಿ ಏನಾದ್ರೂ ಮೈನರ್ ಚೇಂಜಸ್ ಇದ್ರೆ ಅವಾಗಲೇ ಮುಗಿಸ್ಕೊಂಡ್ರೆ ನಾಳೆ ಆಲ್ಟ್ರೇಷನ್ ಕೆಲಸ ಬರೋದಿಲ್ಲ. ಅದ್ರ ನಂತರನೇ ಇಮಿಡಿಯೇಟ್ ಆಗಿ ದೊಡ್ಡ ವಿಂಡೋ ಇದ್ರೆ ಅವತ್ತೇ ಪ್ಲಾನ್ ಮಾಡಿ ಹೈಟ್ ಜಾಸ್ತಿ ಇರೋ ವಿಂಡೋಗಳು, ಇಲ್ಲಾಂದ್ರೆ ಸಿಲ್ ಹೈಟ್ ಮೇಲ್ ಬರೋ ವಿಂಡೋನೆಲ್ಲ ನೀವು 3 ಅಡಿ ಆದ್ಮೇಲೆ ಎಲ್ಲೆಲ್ಲಿ ಬರುತ್ತೆ ಅಂತ ಕಾಂಟ್ರಾಕ್ಟರ್ಗೆ ತಿಳಿಸ್ಕೊಡ್ಬೇಕು ಎಂಜಿನಿಯರ್ ಜೊತೆ ಸೇರ್ಕೊಂಡು. ಅದನ್ನ ನಂತರ ವಾಸ್ ಕಾಲ್ ಇಡೋದಕ್ಕೆ ಪ್ಲಾನ್ ಮಾಡಬೇಕು. ಅದನ್ನ ಕಾಂಟ್ರಾಕ್ಟರ್ ತಿಳಿಸಿದ್ರೆ ಅವರೆಲ್ಲ ರೆಡಿ ಮಾಡ್ಕೋತಾರೆ. ಅದನ್ನ ನಂತರ ನಿಮ್ದು ಗ್ರೂ ಕಟಿಂಗ್ ಮಾಡಬೇಕಾಗುತ್ತೆ. ಪ್ಲಂಬರು ಮತ್ತೆ ಎಲೆಕ್ಟ್ರಿಷಿಯನ್ ಕೆಲಸ ಇರುತ್ತೆ. ಇಂಟೀರಿಯರ್ ಡಿಸೈನರು ಬೇಕಾಗುತ್ತೆ, ಆರ್ಕಿಟೆಕ್ಟು ಬೇಕಾಗುತ್ತೆ, ಇಂಜಿನಿಯರ್ ಬೇಕಾಗುತ್ತೆ. ಇವ್ರು ಯಾರು ಇಲ್ಲ ಅಂದ್ರೆ ಇಂಜಿನಿಯರ್ ಒಬ್ಬರೇ ಇದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಇವ್ರನ್ನ ಜೊತೆಗೆ ಇಟ್ಕೊಂಡು ಇದನ್ನ ನೀವು ಪ್ಲಾನ್ ಮಾಡ್ಕೋಬೇಕು ನಿಮಗೆ ಬೇಕಾದಂಗೆ. ಇನ್ನು ಟೈಲ್ ಸೆಲೆಕ್ಷನ್, ಫಿಟ್ಟಿಂಗ್ಸು, ಬಾತ್ರೂಮ್ದು ಇದೆಲ್ಲ ನೀವು ನಿಮ್ಮ ಇಂಜಿನಿಯರ್ ಇಲ್ಲ ಆರ್ಕಿಟೆಕ್ಟ್ ಜೊತೆ ಹೋಗ್ಬಿಟ್ಟು ಮಾಡ್ಕೋಬೇಕಾಗುತ್ತೆ ಸೆಲೆಕ್ಷನ್. ನೆಕ್ಸ್ಟ್ ಫಸ್ಟ್ ಕೋಟ್ ಪೇಂಟ್ ಮಾಡಿದ ನಂತರ ಇಂಟೀರಿಯರ್ ಡಿಸೈನರ್ ಅವರು ಬಂದ್ಬಿಟ್ಟು ಮೆಜರ್ಮೆಂಟ್ಸ್ ತಗೊಂಡು ಅವ್ರ ವರ್ಕ್ ಸ್ಟಾರ್ಟ್ ಮಾಡ್ಕೋಬಹುದು. ಅದೇ ತರ ಎಲೆಕ್ಟ್ರಿಷಿಯನ್, ಪ್ಲಂಬರ್ ಇರ್ತಾರಲ್ಲ ಅವರು ಅವ್ರದ್ದು ಏನೇನು ಬೇಕಿದೆಯೋ ಅದನ್ನ ಕೆಲಸನ ಮುಗಿಸ್ಕೋತಾರೆ. ಜಲಮಂಡಲಿ ಯಾವ್ದಿದೆಯೋ ಅದಕ್ಕೆ ಅವ್ರಿಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನೀವು ಮಾಡಿರೋದನ್ನ ತೋರಿಸ್ಬಿಟ್ಟು ವಾಟರ್ ಸಪ್ಲೈ ಅಪ್ಲೈ ಮಾಡಬೇಕು. ಪರ್ಮನೆಂಟ್ ಕನೆಕ್ಷನ್ ಕಿಲೋವ್ಯಾಟ್ ಎಷ್ಟು ಬೇಕು ಅಂತ ಎಲೆಕ್ಟ್ರಿಕಲ್ ಡಿಸ್ಕಸ್ ಮಾಡಿಕೊಂಡು ಅಪ್ಲೈ ಮಾಡಬೇಕು. ಪರ್ಮಿಷನ್ ಬಂದಮೇಲೆ ರೋಡ್ ಕಟಿಂಗ್ ಮಾಡಿಬಿಟ್ಟು ಆ ಕೆಲಸಗಳನ್ನೆಲ್ಲ ಕಾಂಟ್ರಾಕ್ಟರೇ ಮಾಡ್ತಾರೆ. ನೀವು ಜೊತೆಗಿದ್ದು ಹೆಲ್ಪ್ ಮಾಡಿದ್ರೆ ಅದನ್ನ ಅವರು ಬೇಗ ಮಾಡ್ಕೋತಾರೆ, ಈಸಿಯಾಗಿ ಮಾಡುತ್ತೆ. ಅದು ಅವ್ರು ಮಾಡಿದ್ರು ನಿಮ್ಮ ಹೆಲ್ಪ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನಿಮ್ಮ ಕಡೆ ಅವರು. ಪೇಂಟಿಂಗ್ ಕಂಪ್ಲೀಟ್ ಆದಮೇಲೆ ಗೃಹಪ್ರವೇಶ ಮಾಡಿಕೊಂಡು ನಿಮ್ಮ ಮನೇಲಿ ಕೆಲಸ ಮಾಡಿರೋರು, ನಿಮ್ಮ ವರ್ಕರ್ಸ್ ಇರ್ತಾರಲ್ಲ, ನಿಮ್ಮ ಬಂಧು ಗೆಳೆಯರ ನಡುವೆ ಕರೆದ್ಬಿಟ್ಟು ಅವ್ರಿಗೂ ಊಟ ಹಾಕಿ ತೃಪ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ಕೆಲಸ ಇದೆ ಓನರ್ ಆಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ.